ಇದ್ರೆ ಇಡೀ ರಾಜ್ಯನೇ ನಿರ್ಮಿಸಕ್ಕೆ ಬನ್ನಿ ಬನ್ನಿ ಮತ್ತು ಈ ದಿನ ಕನ್ನಡ ರಾಜ್ಯೋತ್ಸವದ ಅಂಗವಾಗಿ ನಮ್ಮ ರೋಟರಿಯನ್ ಎಸ್ ರಮೇಶ್ ಉಪಾಧ್ಯಕ್ಷರು ನಮ್ಮ ರೋಟರಿ ಗೋಕುಲ ವಿದ್ಯಾ ಅವರ ಅಧ್ಯಕ್ಷತೆಯಲ್ಲಿ ಈ ದಿನ ಉಚಿತ ಆರೋಗ್ಯ ತಪಾಸಣೆಯನ್ನು ಏರ್ಪಡಿಸಿದ್ದೀವಿ. ಮತ್ತು ವರ್ಷ ಇದೇ ರೀತಿ ನಮ್ಮ ರೋಟರಿ ಗೋಕುಲ ವಿದ್ಯಾ ಇದೇ ಕಾರ್ಯಕ್ರಮಗಳು ನಡೆಸ್ಕೊಂಡು ಬರ್ತಾ ಇದ್ದೀವಿ. ಮುಂದೆ ನಮ್ಮ ರಮೇಶ್ ಅವರು ಕೂಡ ನೆಕ್ಸ್ಟ್ ಅಧ್ಯಕ್ಷರಾದ ಟೈಮಲ್ಲಿ ಇನ್ನೂ ಹೆಚ್ಚಿನ ಜನಗಳನ್ನು ಸೇರಿಸಿ ವಿಜೃಂಭಣೆಯಿಂದ ಮಾಡಬೇಕು ಅಂತ ಹೇಳ್ತಾ ಇದ್ದೀವಿ. ತಾಯಿ ಭುವನೇಶ್ವರಿ ಈ ಕನ್ನಡ ರಾಜ್ಯೋತ್ಸವದಂದು ನಮ್ಮ ಶ್ರೀಮಾನ್ ರಮೇಶ್ ರವರಿಗೆ ಆಯುಧ ಆರೋಗ್ಯ ಐಶ್ವರ್ಯಗಳನ್ನು ಕೊಟ್ಟು ಕಾಪಾಡಲಿ. ಇದೇ ರೀತಿ
ಕನ್ನಡ ನಾಡಿನ ಸೇವೆ ಮಾಡಲಿ, ಕನ್ನಡ ಜನತೆಯ ಸೇವೆ ಮಾಡಲಿ. ಇಂತಹ ಒಳ್ಳೆಯ ಕಾರ್ಯಗಳು ಮಾಡೋದು ಬಹಳ ಅಪರೂಪ. ಇದು ಸತತವಾಗಿ ನಡೀಬೇಕು. 4 ಜನಕ್ಕೆ ಉಪಕಾರ ಮಾಡೋದೇ ಮನುಷ್ಯನ ಧರ್ಮ. ಆದ್ದರಿಂದ ದಯವಿಟ್ಟು ಅವರಿಗೆ ದೇವರ ಆಯುಷ್ಯ ಆರೋಗ್ಯ ಕೊಟ್ಟು ಕಾಪಾಡಲಿ ಅಂತ ಈ ಸಂದರ್ಭದಲ್ಲಿ ನಾನು ಬೇಡ್ಕೊಳ್ತೀನಿ. ಎಲ್ರಿಗೂ ನಮಸ್ಕಾರ. ಕನ್ನಡ ರಾಜ್ಯೋತ್ಸವದ ಶುಭಾಶಯಗಳೊಂದಿಗೆ ಈ ದಿನ ನಾವು ರೋಟರಿಯಲ್ಲಿ ನಾನು ಸುಮಾರು 7-8 ವರ್ಷದಿಂದ ರೋಟರಿಯಲ್ಲಿ ಮೆಂಬರಾಗಿದ್ದೀನಿ. ಅದೇ ರೀತಿ ಉಪಾಧ್ಯಕ್ಷರಾಗಿ ನಾವು ಕೆಲಸ ಮಾಡ್ಕೊಂಡು ಬರ್ತಾ ಇದ್ದೀವಿ. ಜನಸೇವೆ ನಿರಂತರವಾಗಿ ಆಗ್ಲಿಂದನೂ ನಡೀತದೆ, ಇನ್ನು ಮುಂದಕ್ಕೂ ನಡೆಸಬೇಕಂತ ನಾವು ತೀರ್ಮಾನ ಮಾಡಿ ಇವತ್ತು ಚೌಡೇಶ್ವರಿ ಬಸ್ ಸ್ಟ್ಯಾಂಡಲ್ಲಿ ಉಚಿತವಾಗಿ ಹೆಲ್ತ್ ಚೆಕಪ್, ಬ್ಲಡ್ ಕ್ಯಾಂಪು ಪ್ಲಸ್ ಇದ್ದಿದ್ದು ಮಿಕ್ಕಿದ್ದು ಎಲ್ಲ ಹಾಸ್ಪಿಟಲ್ ವತಿಯಿಂದ ನಾವು ಫ್ರೀಯಾಗಿ ಚೆಕಪ್ ಮಾಡಿಸಿ ಏನೋ ಒಂದು ಸಣ್ಣ ಪುಟ್ಟ ಒಂದು ಅನ್ನದಾನ ಮಾಡಿ ಇದೇ ರೀತಿ ಕನ್ನಡ ರಾಜ್ಯೋತ್ಸವನ ಪ್ರತಿ ವರ್ಷ ಆಚರಣೆ ಮಾಡಬೇಕು ಅಂತೇಳಿ ನಾನು ಮನಸ್ಸಿನಲ್ಲಿ ಅಂದ್ಕೊಂಡಿದ್ದು ಮಾಡ್ತಾ ಇದ್ದೀನಿ. ಕರ್ನಾಟಕ ರಾಜ್ಯೋತ್ಸವದ ಅಂಗವಾಗಿ ಎಲ್ರಿಗೂ ವಂದನೆ ಸಲ್ಲಿಸ್ತಾ, ಇವತ್ತೇನು ಕನ್ನಡ ರಾಜ್ಯೋತ್ಸವ ಅಂಗವಾಗಿ ರಕ್ತದಾನ ಶಿಬಿರ, ಉಚಿತ ತಪಾಸಣೆ ಏನು ಮಾಡ್ತಾ ಇದ್ದಾರೆ ರೋಟರಿ ವತಿಯಿಂದ ಹಾಗೂ ಅಸ್ಪರ್ ಹಾಸ್ಪಿಟಲ್ ವತಿಯಿಂದ ಏನು ಮಾಡ್ತಾ ಇದ್ದಾರೆ, ನಿಜವಾಗ್ಲೂ ಈ ಥರ ಒಳ್ಳೆ ಜನಸೇವೆ ಕಾರ್ಯಕ್ರಮ ಮಾಡ್ತಾ ಇದ್ದಾರೆ. ನಾವು ಸುಮಾರು ವರ್ಷದಿಂದ ರಮೇಶ್ ಅವರು ಪರಿಚಯ ನಮಗೆ, ಇಂಥ ಕಾರ್ಯಕ್ರಮದಲ್ಲಿ ಭಾಗವಹಿಸ್ತಾ ಇರ್ತಾರೆ, ನಮ್ಮ ಏರಿಯಾದಲ್ಲೂ ಮಾಡ್ತಾ ಇರ್ತಾರೆ. ಅವ್ರಿಗೆ ಭಗವಂತ ಆಯುರಾರೋಗ್ಯ ಕೊಟ್ಬಿಟ್ಟು ಇನ್ನೂ ಹೆಚ್ಚಿನ ಸೇವೆ ಮಾಡಲಿಕ್ಕೆ ಅವಕಾಶ ಮಾಡಿಕೊಡ್ಲಿಕ್ಕೆ ತಮ್ಮೆಲ್ಲರ ಪರವಾಗಿ ಭಗವಂತನ ಪ್ರಾರ್ಥನೆ ಮಾಡ್ತಾರೆ. ಕನ್ನಡ ರಾಜ್ಯೋತ್ಸವದ ಹಾರ್ದಿಕ ಶುಭಾಶಯ. ಎಲ್ಲರಿಗೂ ಕನ್ನಡ ರಾಜ್ಯೋತ್ಸವದ ಹಾರ್ದಿಕ ಶುಭಾಶಯಗಳು. ಸೊ ನಾವು ಮೊದಲು ಆನಂದ್ ಜ್ಯೋತಿ ಸೇವಾ ಟ್ರಸ್ಟ್ ಅಂತ ಒಂದು ಮಾಡ್ಕೊಂಡಿದ್ವಿ, ಅದರಲ್ಲಿ ನಾವು ಅಧ್ಯಕ್ಷರಾಗಿದ್ವಿ. ರಮೇಶ್ ಅವರು ದಾನ ಮಾಡದೇ ಇರೋ ಏರಿಯಾ ಇಲ್ಲ, ಆಡುಮುಟ್ಟದ ಸೊಪ್ಪಿಲ್ಲ ಅನ್ನೋಗೆ ಯಾರು ಏನೇ ಕೇಳಿದ್ರು ಅದು ಇಲ್ಲ ಅನ್ನೋ ಶಬ್ದನೇ ಇಲ್ಲ. ಬಹಳ ದಿನ ಯಾರೇ ಯಾವುದೇ ಕ್ಷೇತ್ರದಲ್ಲಿ ಕೇಳಿದ್ರು ಕೂಡ ಅವ್ರ ಕಡೆ ಆದಂಥ ದಾನ ಧರ್ಮಗಳನ್ನು ಮಾಡ್ಕೊತಾ ಬಂದಿದ್ದಾರೆ. ಅವರು ಝೀರೋಯಿಂದ ಈ ಲೆವೆಲ್ ಬಗ್ಗೆ ಭಗವಂತ ಅವ್ರನ್ನ ಬೆಳೆಸಿದ್ದಾನೆ. ಅವ್ರು ಬೆಳೆಸಿರೋದು ಎಲ್ಲರೂ ದುಡ್ಡಿರೋರೆಲ್ಲ ದಾನ ಮಾಡೋದಿಲ್ಲ. ಅವ್ರಿಗೆ ಇರತಕ್ಕಂಥ ಕೆಲವರು ಬಡವರ ಇದರಲ್ಲಿ ಕನ್ಸರ್ನ್ ಇರುವಂಥ ಭಾವನೆ ಬಹಳಷ್ಟು ಕಡಿಮೆ. ಅವರ ಸೇವಾಭಾವನೆ ಜನಮೆಚ್ಚ ತಗೊಂಡೋದು, ಬಡವರ ಕೆಲಸ ಜನಾರ್ದನ ಕೆಲಸ ಅಂತ ತಿಳ್ಕೊಂಡು ಯಾವುದೇ ಆಗಲಿ ಉತ್ಸಾಹದಿಂದ ಮುಂದೆ ಬರ್ತಾರೆ. ಈಗ ರಾಜಕೀಯ ವ್ಯಕ್ತಿಗಳೆಲ್ಲ ಓಟ್ಗೋಸ್ಕರ ಮಾಡ್ತಾರೆ. ಅವ್ರು ಯಾವುದೇ ಒಂದು ಓಟ್ ಇಲ್ಲದೆ, ಯಾವುದೇ ಒಂದು ಅಪೇಕ್ಷೆ ಇಲ್ಲದೆ ಜನಗಳ ಸೇವೆಯೇ ಜನಾರ್ದನ ಸೇವೆ ಅಂತ ಮಾಡ್ಕೊತ ಬಂದಿರತಕ್ಕಂಥ ಅವ್ರಿಗೂ ಅವ್ರ ಧರ್ಮಪತ್ನಿಗೂ ಅವರ ಸಂಸ್ಥೆಗೂ ಆ ದೇವರು ಆರೋಗ್ಯ ಕೊಟ್ಟು ಇನ್ನೂ ಹೆಚ್ಚಿನ ಸಮಾಜ ಸೇವೆ ಮಾಡುವ ಶಕ್ತಿಯನ್ನು ಕೊಡಲಿ ಅಂತ ಹೇಳಿ ನಾನು ದೇವರಲ್ಲಿ ಪ್ರಾರ್ಥಿಸ್ತೇನೆ.